ಮೌನರಾಗ ಅಧ್ಯಾಯ 1. ಧರಣಿ ರೆಡಿಯಾದ್ಯಾ? ಇನ್ನೇನು ಗಣ್ಣವ್ರು ಬರ್ತಾ ಇದ್ದಾರೆ ಕಣೆ ಎಂದು ಅಕ್ಕ ಶರಣ್ಯ ರೂಮಿನೊಳಗೆ ಬಂದು ಕೇಳಿದ್ಲು. ಹ್ಞೂ ಅಕ್ಕ, ಆಯಿತು, ಇಷ್ಟೇ ಸಾಕಲ್ವಾ ಎಂದು ಧರಣಿ ಕೇಳಿದ್ಲು. ಶರಣ್ಯ ಅವಳನ್ನು ಅಡಿಯಿಂದ ಮುಡಿಯವರೆಗೆ ನೋಡಿದ್ಲು. ಸಣ್ಣ ಜರಿ ಅಂಚಿನ ಹಸಿರು ರೇಷ್ಮೆ ಸೀರೆಯನ್ನು ಹುಟ್ಟು ತನ್ನ ನಡುಗಿಂತ ಕೆಳಗೆ ಬರುವ ಉದ್ದನೆಯ ಜಡಿಯನ್ನು ಬಿಗಿಯಾಗಿಯೇ ಹೆಣೆದುಕೊಂಡಿದ್ಲು. ಅಗಲವಾದ ಬಟ್ಟಲು ಕಣ್ಣುಗಳಿಗೆ ತೆಳುವಾದ ಕಾಡಿಗೆಯನ್ನು ಹಚ್ಚಿ ಪುಟ್ಟ ಬಿಂದಿಯನ್ನು ಇಟ್ಟು ತುಟಿಗಳಿಗೆ ನವಿರಾದ ಲಿಪ್ಸ್ಟಿಕ್ಕನ್ನು ಸವರಿದ್ಲು. ಗೋಧಿ ಬಣ್ಣದ ಈ ಹುಡುಗಿ ಅಪರೂಪದ ಸುಂದರಿಯಲ್ಲದಿದ್ದರೂ ಬಹಳ ಲಕ್ಷಣವಾಗಿದ್ದಾಳೆ ಎನ್ನಲು ಅಡ್ಡಿಯಿಲ್ಲ. ತಂಗಿಯನ್ನು ನೋಡ್ತಾ ನೋಡ್ತಾ ಮೆಚ್ಚುಗೆಯಿಂದ ಶರಣ್ಯ ಹೇಳಿದ್ಲು. ಚೆನ್ನಾಗಿ ಕಾಣ್ತಿದ್ಯಾ ಕಣೆ ಧರಣಿ, ಹಾಗೆ ಹಿಂದೆ ತಿರುಗು, ಹೂ ಮೂಡಿಸ್ತೀನಿ ಎಂದು 2 ಮೊಳ ಮಲ್ಲಿಗೆ ಹೂವನ್ನು ಅವಳ ಮುಡಿಗೆ ಹೇರಿಸಿದ್ಲು. ಶರು, ಧರಣಿ ರೆಡಿಯಾಗಿದೆ, ನೀನು ಸ್ವಲ್ಪ ಇಲ್ಲಿಗೆ ಬರ್ತೀಯಾ ಎಂದು ಅಂಬುಜಾ ಅವರು ದೊಡ್ಡ ಮಗಳನ್ನು ಕರೆದಿದ್ರು. ಧರಣಿ, ಅಕ್ಕ ಹೇಗನ್ನಿಸ್ತಿದೆಯೇ? ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟ ಹಾಗೆ ಆಗ್ತಾ ಇದೆ ಕಣೆ ಎಂದು ತಂಗಿ ಶ್ರಾವ್ಯ ಚೇಡಿಸುತ್ತಾ ಕೇಳಿದ್ಲು. ಅಯ್ಯೋ, ಏನೂ ಆಗ್ತಾಯಿಲ್ಲ, ಈ ಅಮ್ಮನ ಬಲವಂತಕ್ಕೆ ರೆಡಿಯಾದೆ ಅಷ್ಟೆ. ಇದು ನೋಡ್ತಿರೋ ಮೊದಲನೇ ಗಂಡು, ಇದೇ ಒಪ್ಪಿಗೆ ಆಗ್ಬಿಡುತ್ತಾ ಏನೋ ಕಥೆನೋ. ಅಕ್ಕನಿಗೆ ಗಂಡು ನೋಡುವಾಗ ಬಂದವರು ಸುಮಾರು ಎಷ್ಟನೆಯವರು ಹೇಳು ನೋಡೋಣ ಅಂತ ಕೇಳಿದ್ಲು. 12ನೆಯವರು. ನನಗೂ ಇನ್ನೂ ಎಷ್ಟು ಗಂಡುಗಳು ಬರ್ತಾರೋ ಏನೋ ಕಥೆನೋ ಗೊತ್ತಿಲ್ಲ, ಇನ್ನೂ ಎಕ್ಸಾಮ್ ರಿಸಲ್ಟೇ ಬಂದಿಲ್ಲ ಕಣೆ. ಆಗಲೇ ಗಂಡು ನೋಡ್ತಾ ಇದ್ದಾರೆ ಕಣೆ ಅಂತ ಧರಣಿ ಬೇಸರದಿಂದ ಹೇಳಿದ್ಲು. ಹೋಗ್ಲಿ ಬಿಡೆ, ಇಲ್ಲಿ ಅಮ್ಮನ ಹತ್ರ ದಿನ ಹೆಣ್ಣು ಮಕ್ಕಳ ಜವಾಬ್ದಾರಿ ಅಂತ ಸುಪ್ರಭಾತ ಕೇಳೋ ಬದಲು ಗಂಡನ ಮನೇಲಿ ಆರಾಮಾಗಿರ್ಬೋದು ಎನ್ನುವ ಶ್ರಾವ್ಯಾಳ ಮಾತಿಗೆ ನಗುತ್ತಾ, ಈಗ ಅಕ್ಕ ಇದ್ದಾಳಲ್ಲ ಹಾಗೆ ಅತ್ತೆ ಮನೆಯಲ್ಲಿ ಚಾಕರಿ ಮಾಡ್ಕೊಂಡಿರ್ಬೇಕು. ಯಾಕೋ ನನ್ನ ಹಣೆ ಬರನೂ ಹಾಗೆ ಇರುತ್ತೇನೋ ಅಂತ ಅನ್ನಿಸ್ತಾ ಭಯ ಆಗ್ತಾ ಇದೆ ಕಣೆ ಅಂದ್ಲು. ಧರಣಿ ಮನದಲ್ಲಿ ಅಂತಹದ್ದೊಂದು ಆಲೋಚನೆ ಮೂಡುವುದು ನಿಜವೇ ಆಗಿತ್ತು. ಖಾಸಗಿ ಬ್ಯಾಂಕ್ ಒಂದರಲ್ಲಿ ಕೆಲಸದಲ್ಲಿರೋ ಕೇಶವ ಅಂಬುಜಾ ದಂಪತಿಗಳಿಗೆ 4 ಮಕ್ಕಳು. ಗಂಡು ಮಗು ಬೇಕು ಅನ್ನೋ ಅಂಬುಜಾ ಅವರ ಅಂಬಲಕ್ಕೆ ಸಾಲಾಗಿ 3 ಹೆಣ್ಣು ಮಕ್ಕಳೇ ಹುಟ್ಬಿಡ್ತಾರೆ. ಕೊನೆಗೆ ಅವರ ಆಸೆಯಂತೆ ಕುಲೋದ್ಧಾರಕ ಜನಿಸಿದ್ದ ಶರಣ್ಯ, ಧರಣಿ, ಶ್ರಾವ್ಯ, ಇವರ ನಂತರದವನೇ ಶರತ್. ವಾಸಕ್ಕೆ ಕೇಶವ ಅವರ ತಂದೆ ಕಟ್ಟಿಸಿದಂತಹ ಒಂದು ಮನೆ ಇದೆ. ಮಗನಿಗೆ ಅನುಕೂಲವಾಗಲಿ ಅಂತ 3 ಹೆಣ್ಣು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಮಗನನ್ನು ಮಾತ್ರ ಖಾಸಗಿ ಶಾಲೆಗೆ ಸೇರಿಸಿದ್ರು. ದೊಡ್ಡವಳು ಶರಣ್ಯಾಳಿಗೆ 18 ತುಂಬುತ್ತಿದ್ದಂತೆಯೇ ಗಂಡು ನೋಡಲು ಶುರು ಮಾಡಿದ್ರು. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುವ ನಾಗೇಶ್ನಿಗೆ ಸಾಧಾರಣವಾಗಿ ಮದುವೆ ಮಾಡಿಕೊಟ್ಟು ಸಾಗಹಾಕಿದ್ರು. ಅವಳ ಮದುವೆ ನಂತರ ಆರ್ಥಿಕವಾಗಿ ಸ್ವಲ್ಪ ಚೇತರಿಸ್ಕೊಳ್ಳೋಷ್ಟರಲ್ಲಿ ನಮ್ಮ ಹುಡುಗಿ ಧರಣಿ ಹೆಂಗೋ B.Com ಮುಗಿಸ್ಕೊಂಡ್ಳು. ಮುಂದೆ ಓದುವ ಅವಳ ಆಸೆಗೂ ತಣ್ಣೀರೆರಚಿ ಈಗ ಮದುವೆಗೆ ಸಕಲ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. ಗಂಡ ಕೆಲಸದಲ್ಲಿದ್ದರೆ ಬೇಗ ಜವಾಬ್ದಾರಿ ಕಳೆದುಕೊಳ್ಬಹುದು, ಮುಂದೆ ಮಗನಿಗೆ ಅನುಕೂಲವಾಗುತ್ತೆ ಎನ್ನುವುದು ಈ ಕಡೆ ನಮ್ಮ ಅಮ್ಮನ ಆಲೋಚನೆ. ಮನೆ ಮುಂದೆ ಕಾರ್ ಬಂದು ನಿಂತಾಗ ಅಂಬುಜಾ ಮತ್ತು ಕೇಶವ ಅವರು ಗಂಡನವರನ್ನು ಬರಮಾಡ್ಕೊಳ್ತಾರೆ ಬಹಳ ಆದರದಿಂದ. ತನ್ನ ರೂಮಿನ ಕನ್ನಡಿಯಲ್ಲಿ ಬಾಗಿಲು ಕಾಣಿಸುತ್ತಿದ್ದರಿಂದ ಧರಣಿ ಮತ್ತು ಶ್ರಾವ್ಯ ಬಂದವರನ್ನ ಮರೆಯಲ್ಲೇ ನಿಂತು ನೋಡಿದ್ರು. ಮೊದಲಿಗೆ ಗಂಡಿನ ತಂದೆ ತಾಯಿ, ನಂತರ ಬ್ರೋಕರ್ ಸೋಮಣ್ಣ ಮತ್ತು ಒಬ್ಬ ಹೆಂಗಸು ತನ್ನ ಪುಟ್ಟು ಮಗುವಿನೊಂದಿಗೆ ಬರ್ತಾರೆ. ಅಂತಿಮವಾಗಿ ಬಾಗಿಲ ಎತ್ತರಕ್ಕೂ ಬಂದು ನಿಂತು ತಲೆ ಬಗ್ಗಿಸಿ ಒಳಗೆ ಅಡಿಯಿಟ್ಟ ಹುಡುಗನನ್ನು ನೋಡಿ ಇಬ್ಬರು ಕೂಡ ಒಂದು ಕ್ಷಣ ದಂಗಾಗಿ ಕಳೆದೇ ಹೋಗ್ತಾರೆ. ಏನೇ ಅಕ್ಕ ಇದು, ಒಳ್ಳೆ ಲೈಟ್ ಕಂಬ ಥರ ಇದ್ದಾನೆ ಎಂದು ಶ್ರಾವ್ಯ ನಕ್ರೆ. ನೋಡೋಕ್ಕೂ ಸಾಧಾರಣವಾಗೇ ಇದ್ದಾನಪ್ಪ ಎಂದು ಧರಣಿ ಮುಖ ಕಿವುಚಿದ್ಲು. ಇದೇನಾದರೂ ಸೆಟ್ ಆದರೆ ಬಹುಶಃ ಒಳ್ಳೆ ಅಮಿತಾಬ್ ಬಚ್ಚನ್, ಜಯಾ ಬಚ್ಚನ್ ಥರ ಇರ್ತೀರಿ ಅನಿಸುತ್ತೆ ಎಂದು ಶ್ರಾವ್ಯ ಚೇಟಿಸಿದ್ಲು. ಸದ್ಯಕ್ಕೆ ಅವ್ರಿಗೆ ನನಗೆ ಒಪ್ಪಿಗೆ ಆಗದಿದ್ರೆ ಸಾಕಪ್ಪ ಅಂತ ಧರಣಿ ಮನದಲ್ಲೇ ದೇವರನ್ನ ನಿಂತಲ್ಲೇ ಬೇಡ್ಕೊಳ್ತಾ ಇದ್ದಾಳೆ. ಅಂಬುಜಾ ಕೇಶವ ದಂಪತಿಗಳು ಬಂದ ರಾಮಕೃಷ್ಣ ಮಹಾಲಕ್ಷ್ಮಿ ದಂಪತಿ ಮತ್ತು ಅವರ ದೊಡ್ಡ ಸೊಸೆ ಹರಿಣಿ ಹಾಗೂ 2ನೇ ಮಗ ಅವಿನಾಶ್ನನ್ನ ಸ್ವಾಗತಿಸಿದ್ರು. ಧರಣಿ ಕೈಗೆ ಎಲ್ಲರಿಗೂ ನೀಡಲು ಸ್ವೀಟ್ಸ್ ಮತ್ತು ಮಿಕ್ಸ್ಚರ್ ತಟ್ಟೆಯನ್ನು ಕೊಟ್ಟು ಕಳಿಸ್ಕೊಡ್ತಾರೆ. ಅವಳು ಮೆಲ್ಲನೆ ಬಂದು ಅಲ್ಲಿದ್ದ ಟೀಪಾಯ್ ಮೇಲೆ ಇಟ್ಟು ಹಾಗೆ ಮರಳಿದ್ಲು. ಹುಡುಗನನ್ನು ನೋಡುವ ಗೋಜಿಗೆ ಹೋಗಲಿಲ್ಲ. ಮೊದಲೇ ಕನ್ನಡಿಯಲ್ಲಿ ನೋಡಿದ್ಲಲ್ಲ, ಅವನು ಅಷ್ಟೇ ಒಮ್ಮೆ ಅವಳೆಡೆಗೆ ನೋಡಿ ತಲೆ ಬಾಗಿಸ್ಕೊಂಡೇ ಕುಳಿತಿದ್ದ. ಎಲ್ಲ ಮಾತುಕತೆಗಳನ್ನು ಬ್ರೋಕರ್ ಸೋಮಣ್ಣ ಅವರೇ ಮಾಡಿದ್ರು. ನೋಡಿ ಕೇಶವ್ ಅವರೇ, ನಮ್ಮ ಹುಡುಗ ಅನೀಶು ಡಿಪ್ಲೊಮೊ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಒಳ್ಳೆ ಚೆನ್ನಾಗಿ ಓದಿದ್ದಾನೆ. ತಂದೆ ರಾಮಕೃಷ್ಣಪ್ಪ ಅವ್ರ ಜೊತೆ ತಮ್ಮದೇ ಸೀರೆ ಅಂಗಡಿನೂ ನೋಡ್ಕೊಳ್ತಾ ಇದ್ದಾನೆ. ವಯಸ್ಸು ಜಸ್ಟ್ 28 ಅಷ್ಟೇ. ಆಗಲೇ ಸ್ವಂತ ಮನೆ ಇದೆ, ಜಾತಕ ಮೊದಲೇ ಕೊಟ್ಟಿದ್ರಿ ಅಲ್ವಾ, ಇನ್ನೇನಾದರೂ ಕೇಳುವುದಿದ್ರೆ ದಯವಿಟ್ಟು ಕೇಳ್ಕೊಂಬಿಡಿ ಎಂದು ಬೀಗರಿಗೆ ಬಿಟ್ಟರು. ಇಲ್ಲಿ ಪುರುಷರಿಗಿಂತ 2 ಹೆಣ್ಮಕ್ಳದೇ ಕಾರುಬಾರು ಅಂತ ಹೇಳಿ ಮಹಾಲಕ್ಷ್ಮಿ ಮತ್ತು ಅಂಬುಜಾ ಅವ್ರದ್ದು. ಮಹಾಲಕ್ಷ್ಮಿ ಅವರು ಹುಡುಗನಿಗೆ ಕೊಡುವುದರ ಬಗ್ಗೆ ಮತ್ತು ಮದುವೆ ನಡೆಸಿಕೊಡುವ ಬಗ್ಗೆ ಅವರೇ ಕೂಲಂಕುಷವಾಗಿ ಮಾತಾಡ್ಬಿಡ್ತಾರೆ. ಅಂಬುಜಾ ತಮ್ಮ ಅನುಕೂಲ ಹೇಗಿದೆ ಅಂತ ವಿವರಿಸ್ತಾರೆ.
ಇಬ್ಬರು ಹೆಂಗಸರು ಹೆಚ್ಚು ಕಡಿಮೆ ಮಾತಾಡಿ ಒಂದು ಹಂತಕ್ಕೆ ರಾಜಿ ಮಾಡ್ಕೊಳ್ತಾರೆ. ಇಬ್ಬರ ಮಕ್ಕಳನ್ನು ಕೇಳಿ ಒಪ್ಪಿಗೆ ಆದ ನಂತರ ಮುಂದಿನ ಮಾತಾಡೋಣ ಅಂತಲೂ ಹೇಳಿ ನಿರ್ಧರಿಸಿ ಅನೀಶ್ ಮನೆಯವರು ಅಲ್ಲಿಂದ ಹೊರಟು ಬರ್ತಾರೆ. ರಾಮಕೃಷ್ಣ ಮತ್ತು ಮಹಾಲಕ್ಷ್ಮಿ ದಂಪತಿಗಳಿಗೆ 3 ಗಂಡ್ಮಕ್ಳು. ದೊಡ್ಡವನು ಬಂದು ವಿಕಾಸ, ಸಿವಿಲ್ ಇಂಜಿನಿಯರ್ ಆಗಿ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹೆಂಡತಿ ಬಂದು ಹರಿಣಿ, ಇವರಿಗಿಂತ ತುಸು ಅನುಕೂಲವಂತ ಮನೆಯವಳೆ. ಮದುವೆಯಾಗಿ 2 ವರ್ಷವಾಗಿದೆ. 1 ವರ್ಷದ ಗಂಡು ಮಗು ಕೂಡ ಜನಿಸಿದೆ. ಎರಡನೇವನು ಬಂದು ಅನೀಶ್ ಅಂತ, 6 ಅಡಿ ಕಟ್ಔಟು, 2 ಇಂಚ್ ಎತ್ತರ. ಅದಕ್ಕೆ ತಕ್ಕಂತೆ ಬಲಿಷ್ಠವಾದ ಮೈಕಟ್ಟು, ಗೋಧಿ ಬಣ್ಣ, ತುಸು ಗಂಭೀರ ಸ್ವಭಾವದವನಾಗಿದ್ದು ಮಾತು ಸ್ವಲ್ಪ ಕಡಿಮೆನೆ. ಆದರೆ ವ್ಯವಹಾರ ಜ್ಞಾನದಲ್ಲಿ ಮಾತ್ರ ಬಹಳ ಚುರುಕಾಗಿದ್ದಾನೆ. ಗ್ರಾಹಕರನ್ನು ತನ್ನ ಮಾತಿನ ಚಾಕಚಕತೆಯಿಂದ ಸೆಳೀತಾನೆ, ಹಾಗೆ ಸೇಲ್ ಮಾಡ್ತಾನೆ. ಅವನು ಅಪರೂಪಕ್ಕೆ ಅವನ ಮುಖದಲ್ಲಿ ಬರುವಂತಹ ನಗು ನೋಡಿದ್ರೆ ಯಾರು ಬೇಕಾದರೂ ಮಾರು ಹೋಗ್ಬೋದು, ಗ್ಯಾರಂಟಿ. ಡಿಪ್ಲೊಮೊ 2ನೇ ವರ್ಷದಲ್ಲಿರುವಾಗ ತಂದೆ ರಾಮಕೃಷ್ಣ ಅವರ ಆರೋಗ್ಯ ಹದಗೆಟ್ಟೋಯ್ತು. ಅವರು 6 ತಿಂಗಳು ಬೆಡ್ ರೆಸ್ಟ್ನಲ್ಲಿದ್ದಾಗ ಅನೀಶನವನು ಓದ್ ನಿಲ್ಲಿಸಿ ತಂದೆ ವ್ಯಾಪಾರ ನೋಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ನಿಂತ್ಕೊತಾನೆ. ತಂದೆ ಗುಣಮುಖರಾದಾಗ ನಂತರ ಯಾಕೋ ಮತ್ತೆ ಓದಬೇಕು, ಬರೀಬೇಕು ಅನ್ನೋ ಮುಂದುವರಿಸಬೇಕು ಇಷ್ಟವಾಗದೆ ತಂದೆ ವ್ಯವಹಾರದಲ್ಲೇ ಕೈ ಜೋಡಿಸ್ಕೊಳ್ತಾ ಮುಂದೆ ಹೋಗ್ತಾನೆ. ಇನ್ನು ಕಿರಿಯವನು ಶಶಾಂಕು ಮಕ್ಕಳ ವೈದ್ಯನಾಗಿ ಅಂದರೆ ಪೀಡಿಯಾಟ್ರಿಷಿಯನ್ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಇರಲು ಸ್ವಂತ ಮನೆ ಲೀಸ್ಗೆ ಪಡೆದಿರೋ ಒಂದು ಸೀರೆ ಅಂಗಡಿ ಅವರಿಗಿದೆ. ಅನೀಶ್, ಹುಡುಗಿ ಹೇಗನಿಸಿದ್ಲು? ನಮಗೇನೋ ಓಕೆ ಅನಿಸುತ್ತೆ, ನಿನಗೂ ಓಕೆ ಆದರೆ ಒಪ್ಪಿಗೆ ತಿಳಿಸ್ತೀನಿ ಎಂದು ಮಾರನೆಯ ದಿನ ಮಹಾಲಕ್ಷ್ಮಿ ಮಗನನ್ನು ಕೇಳಿದ್ಲು. ಅದು ಅಮ್ಮ, ಹುಡುಗಿ ಸ್ವಲ್ಪ ಕುಳ್ಳಗಿದ್ದಾಳೆ ಅಲ್ವಾ ಎಂದು ಮೆಲ್ಲಗೆ ನೋಡಿದ. ಲೋ ಅಣ್ಣ, ನೀನು ಒಳ್ಳೆ ತೆಂಗಿನ ಮರ ಬೆಳೆದಂಗೆ ಬೆಳೆದಿದ್ಯಾ, ನಿನ್ನ ಮುಂದೆ ಎಲ್ಲ ಹುಡುಗರು ಕುಳ್ಳಗಿ ಕಾಣ್ತಾ ಇರ್ಕಣೋ ಎಂದು ಶಶಾಂಕ್ ಛೇಡಿಸಿದ್ದ. ಅನೀಶ್ ಅವನನ್ನು ಹುರಿನೋಟದಿಂದ ನೋಡಿದಾಗ ನಗುತ್ತಾ ಶಶಾಂಕ್ ತನ್ನ ಆಸ್ಪತ್ರೆಗೆ ಹೊರಟನು. ಹುಡುಗಿ 5 ಅಡಿ ಇದ್ದಾಳೆ ಕಣೋ, ತುಂಬ ಕುಳ್ಳಗೇನಿಲ್ಲ ಅಂದ್ರು ಮಹಾಲಕ್ಷ್ಮಿ. 6 ಅಡಿ 2 ಇಂಚಿರೋ ನಮ್ಮ ಹುಡುಗನ ಮುಂದೆ ಎಂಥವರು ಕುಳ್ಳಗೆ ಕಾಣಬಾರ್ದು. ಮತ್ತೆ ಹುಡುಗಿ ಕಲ್ಲರ್ ಸ್ವಲ್ಪ ಕಡಿಮೆ ಎಂದು ಮತ್ತೆ ತಗ್ಗದೆ ತೆಗೆದ. ಏನು ಕಡಿಮೆ ಏನೇ ಇಲ್ಲ ಕಣೋ, ನಿನ್ನ ಬಣ್ಣನೇ ಅವಳದನೋ, ಏನು ಹೆಚ್ಚು ಕಮ್ಮಿ ಇದೆ ಎಂದಾಗ ಆದರೆ ಕಮ್ಮಿಯಾದದ್ದು ಎಂದು ಗೊಣಕೊಂಡ. ನೋಡನೀಶ್, ನಿನಗೆ ಏನಾಗಿದೆ? ನಿನ್ನ ಮಹಾತಿನ ಫಸ್ಟು ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿದ್ರೆ ಯಾವ ಹುಡುಗಿನೂ ನಿನಗೆ ಖಂಡಿತ ಇಷ್ಟ ಆಗಲ್ಲ. ಐಶ್ವರ್ಯ ರೈ ತೋರಿಸಿದ್ರು ಅಷ್ಟೇ, ವರ್ಷದಿಂದ ಹೆಣ್ಣು ನೋಡ್ತಾನೆ ಇದ್ದೀವಿ, ಸಾಧಾರಣವಾಗಿದ್ದಾರೆ, ನಿನಗಿಷ್ಟ ಆಗಲ್ಲ, ತುಂಬ ಚೆನ್ನಾಗಿದ್ದಾರೆ, ಅವ್ರು ನಿನಗೂ ಒಪ್ಪಲ್ಲ, ನಿನಗೆ 28 ವರ್ಷ ಆಯಿತು, ಇನ್ನು ಬಿಟ್ಟರೆ ಯಾರೂ ಸಿಗಲ್ಲ, ನನಗೇನೋ ಹುಡುಗಿ ಪರವಾಗಿಲ್ಲ ಅಂತ ಅನಿಸಿದ್ಲು. ಯೋಚಿಸೋಕೆ ಕೊಡು ಅಂತ ಹೇಳಿ ಅಡುಗೆ ಮನೆಗೆ ನಡೆದ್ರು. ಮಹತಿ ಎಂಬಾಕೆ ಮಹಾಲಕ್ಷ್ಮಿಯವರ ಅಣ್ಣ ಚಂದ್ರಕಾಂತ್ ಅವ್ರ ಮಗಳು. ಚಿಕ್ಕಂದಿನಿಂದಲೂ ಅನೀಶ್ನನ್ನ ಅಳಿಯ ಅಳಿಯ ಅಂತ ಕರೆದು ಅವಳನ್ನೇ ಮದುವೆಯಾಗುತ್ತೇನೆ ಎಂದು ಅವನು ತಿಳಿದಿದ್ದ. ಹಾಲಿನಂತಹ ಬಿಳಿ ಬಣ್ಣದ ಸುಂದರಿ ಮಹತಿ ಮೇಲೆ ಅರೆದಿಂದಲೂ ಕೂಡ ಒಂದು ರೀತಿಯ ಮೋಹ ಇತ್ತು. ಚಂದ್ರಕಾಂತ್ ಕೂಡ ತಂಗಿಯ ಮಗನಿಗೆ ಮಗಳನ್ನು ಕೊಡಬೇಕು ಅಂತಾನೂ ಅಂದ್ಕೊಂಡಿದ್ದ. ಆದರೆ ಯಾವಾಗ ಅನೀಶ್ ಓದನ್ನು ನಿಲ್ಲಿಸ್ಬಿಟ್ಟ, ವ್ಯಾಪಾರಕ್ಕೆ ಇಳಿದ್ಬಿಟ್ಟ, ಆಗ ಅವನ ವರಸೆನೇ ಬದಲಾಗೋಯ್ತು. ಸಂಬಂಧದಲ್ಲಿ ಮದುವೆ ಮಾಡಿದರೆ ಮಕ್ಕಳು ಸರಿಯಾಗಿ ಹುಟ್ಟೋದಿಲ್ವಂತೆ, ಅಂದರೆ ಕೈಕಾಲು ಸೊಟ್ಟಗುಟ್ಟುತ್ತಂತೆ ಎಂಬ ನೆಪವನ್ನು ಕೊಟ್ಟು 8 ತಿಂಗಳ ಹಿಂದೆ ಮಹತಿಗೆ ಇಂಜಿನಿಯರಿಂಗ್ ಹುಡುಗರನ್ನು ನೋಡಿ ಮದುವೆ ಕೂಡ ಮಾಡಿಕೊಡ್ತಾರೆ. ನನ್ನ ಮಗನಿಗೂ ಇದೇ ವರ್ಷ ಮದುವೆ ಮಾಡ್ತೇನೆ ಎಂದು ಹಠಕ್ಕೆ ಬಿದ್ದಂತಹ ಮಹಾಲಕ್ಷ್ಮಿ ಅಂದಿನಿಂದ ಅನೀಶ್ಗೆ ಹೆಣ್ಣು ಹುಡುಕ್ತಾನೇ ಇದ್ದಾರೆ. ಆರ್ಥಿಕವಾಗಿ ಸದೃಢವಾದ ಸಂಬಂಧಗಳು ಸಿಕ್ಕರೆ ಅನೀಶ್ಗೆ ಸರಿಯಾದ ಓದು ಕೆಲಸ ಇಲ್ಲವೆಂದು ತಿರಸ್ಕರಿಸ್ತಾ ಇದ್ರು. ಇನ್ನು ಕೆಲವರು ಒಪ್ಪಿದ್ರೆ ಹುಡುಗಿ ಅಂದರೆ ಅನೀಶ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಈಗ ಈ ವರ್ಷದಲ್ಲಿ ಎಷ್ಟೊಂದು ಹೆಣ್ಣು ನೋಡಿದ್ರು ಈಗೀಗ ಅವರಿಗೆ ಸಾಕಾಗಿದೆ. ಮಹಾಲಕ್ಷ್ಮಿ ಟೆಕ್ಸ್ಟೈಲ್ ಅನೀಶ್ ತನ್ನ ತಂದೆಯ ಜೊತೆ ನೋಡಿಕೊಳ್ಳುವ ಬಟ್ಟೆ ಅಂಗಡಿ. ಅದು ಅವ್ರ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿದೆ. 20 ವರ್ಷಗಳ ಹಿಂದೆ ರಾಮಕೃಷ್ಣ ಅವರು ತಮ್ಮ ಪಾಲಿಗೆ ಬಂದಂತಹ ಜಮೀನನ್ನೇ ಮಾರಿಬಿಟ್ಟು ಈ ಬಡಾವಣೆಯೆಲ್ಲ ಸೈಟ್ಗಳನ್ನ ಕೊಂಡ್ಕೊಂಡು ಮನೆ ಕಟ್ಟಿಸಿ ಉಳಿದ ಹಣದಲ್ಲಿ ಈ ಅಂಗಡಿಯನ್ನು ಕೂಡ ಆರಂಭಿಸಿದ್ರು. ಈಗ ಶಾಪಿಂಗ್ ಮಾಲ್ಗಳ ಹಾವಳಿ ಇಲ್ಲದಿದ್ದರಿಂದ ವ್ಯಾಪಾರ ಚೆನ್ನಾಗಿ ನಡೆದು ದೊಡ್ಡ ಮಗ ಇಂಜಿನಿಯರ್ ಆಗಿ, ಚಿಕ್ಕ ಮಗ ಡಾಕ್ಟರ್ ಆಗಿ ಅವರು ಓದಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋಕೆ ಸಾಧ್ಯ ಆಗಿದ್ದು. ಆದರೆ ಈಗ ವ್ಯಾಪಾರ ಯಾಕೋ ಅಷ್ಟಕ್ಕಷ್ಟೇ ಒಂದು ಮಟ್ಟಕ್ಕೆ ಇಳಿತಾನೆ ಬರ್ತಾ ಇದೆ. ಮಹತಿಯನ್ನು ಮನಸ್ಸಿನಲ್ಲಿ ಆರಾಧಿಸಿದವನು ಅವಳ ಮದುವೆಯ ನಂತರ ನೊಂದಿದ್ರು. ಕಾಲಕ್ರಮೇಣ ಅವಳನ್ನು ನೆನೆದು ಪ್ರಯೋಜನ ಇಲ್ಲ ಅಂತಲೂ ಸರಿದು ಹೋದ. ಆದರೆ ಅಮ್ಮನ ಜೊತೆ ಹೆಣ್ಣು ನೋಡ್ತಿದ್ದನಾದರೂ ಮಹತಿಯಷ್ಟು ರೂಪವತಿ ಯಾರೂ ಸಿಗ್ತಾ ಇಲ್ವಲ್ಲ, ಅಟ್ಲೀಸ್ಟ್ ಅವಳಿಗಾದ್ರೂ ಮ್ಯಾಚ್ ಮಾಡಬೇಕಲ್ಲ. ಸಾಧಾರಣವಾಗಿ ಕಂಡ್ರು ಕೆಲವರು ಇವನನ್ನು ಒಪ್ತಾ ಇರಲಿಲ್ಲ. ಆದರೆ ಯಾಕೋ ಮೊನ್ನೆ ನೋಡಿದ ಹುಡುಗಿ ಬಗ್ಗೆ ಅಮ್ಮ ತುಂಬ ಒತ್ತಾಯ ಮಾಡ್ತಿರುವುದು ಅವನಲ್ಲಿ ಅಸಹನೆಯನ್ನು ಮೂಡಿಸ್ತು. ಹುಡುಗಿಯನ್ನು ಒಮ್ಮೆ ಮಾತ್ರ ಕಣ್ಣೆತ್ತಿ ನೋಡಿದ್ದ ಕುಳ್ಳಗಿನ ಗೋಧಿ ಬಣ್ಣದ ಹುಡುಗಿ ಅಷ್ಟು ಮೆಚ್ಚುಗೆ ಆಗಲಿಲ್ಲ. ಆದರೆ ಅವಳ ಮುಖದಲ್ಲಿನ ಬಟ್ಟಲು ಕಣ್ಣುಗಳು ಮಾತ್ರ ಅವನನ್ನು ಸೆಳೆದಿದ್ವು.
ಕನಸು ಮನಸ್ಸಿನಲ್ಲೂ ಅತಿ ಸುಂದರಿಯನ್ನ ಬಯಸ್ತಾ ಇರುವಂತಹ ಅವಿನಾಶ್ನ ಕಲ್ಪನೆಗೆ ಈ ಹುಡುಗಿ ಒಂಚೂರೂ ಹತ್ತಿರನೇ ಆಗ್ತಾ ಇಲ್ಲ. ಅಮ್ಮ, ಈಗ ಮದುವೆಗೇನು ಅವಸರ, ನಾನು ಮುಂದೆ ಹೋಗ್ತೀನಿ ಎಂದು ರಾತ್ರಿ ಊಟದ ಸಮಯದಲ್ಲಿ ಅಳುಕಿಂದನೇ ನುಡಿದಿದ್ಲು ಧರಣಿ. ನಿನ್ನ ಓದಿಸ್ತಾ ಕೂತ್ರೆ ಆಗುತ್ತೇನಮ್ಮ, ಇನ್ನು ನಿನಗೊಬ್ಳು ಪುಟ್ಟದ ತಂಗಿ ಇದ್ದಾಳಲ್ವಾ, ನೀವೆಲ್ಲ ಓದಿ ತಾನೇ ಏನು ಪ್ರಯೋಜನ ಮಾಡ್ತೀರಿ, ನಮ್ಮನೇನು ಸಾಕ್ತೀರಾ, ಮದುವೆ ಆಗಿ ನಿಮ್ಮ ಪಾಡಿಗೆ ನೀವು ಗಂಡನ ಮನೆಗೆ ಹೋಗ್ತೀರಿ, ಓದಿಸೋಕ್ಕೆ ಖರ್ಚು ಮಾಡೋದಲ್ಲದೆ ಮದುವೆ ಬಸ್ರು ಬಾಣ್ತನ ಅಂತ ತೀರದ ಖರ್ಚು ಕಣೆ, ನೀವು ಹೆಣ್ಮಕ್ಳು ಎಂದು ಅಂಬುಜಾ ತಮ್ಮ ಅಸಮಾಧಾನವನ್ನು ತನ್ನ ಮಕ್ಕಳು ಅಂತ ಯೋಚನೆ ಮಾಡದೆ ಹೊರ ಹಾಕಿದ್ರು. ಏನು ಭಾರಿ ಖರ್ಚು ಮಾಡ್ತಾ ಇದ್ಯಾ ನೀನು, ಆ ಶರತ್ ಒಪ್ಪನ ವರ್ಷದ ಫೀಸ್ನಲ್ಲೇ ನಮ್ಮೆಲ್ಲರ ಎಜುಕೇಷನ್ ಎಲ್ಲ ಮುಗಿದೋಯ್ತು, ಅವನಿಗೆ ಖರ್ಚು ಮಾಡ್ತಾ ಇಲ್ವಾ, ಮನೆಯಲ್ಲಿ ಅಮ್ಮನನ್ನು ಎದುರಿಸುವ ಧೈರ್ಯವಿರೋದು ಶ್ರಾವ್ಯಳಿಗೊಬ್ಳಿಗೇನೆ. ಏಯ್, ನೀವೆಲ್ಲ ಹೋದ್ಮೇಲೆ ಅವನೇ ಕಣೆ ನಮ್ಮನ್ನು ಸಾಕೋದು, ಕಡೆಗಾಲಕ್ಕೆ ಆಗೋದು, ನಮ್ಮನ್ನು ಸಾಯೋವರೆಗೂ ಸಾಕೋದು ಅಂದರು ಅಂಬುಜಾ. ಊಟ ಮಾಡ್ತಿದ್ದಂತಹ 16 ವರ್ಷದ ಶರತ್ ಅಕ್ಕದ್ದಿರನ್ನು ನೋಡಿ ಕಾಲರ್ ಏರಿಸಿ ನಕ್ಕ. ಶ್ರಾವ್ಯ ಅವನನ್ನು ಸುಡುವಂತೆ ನೋಡಿದ್ಲು. ಅಮ್ಮ, ಓದಬೇಡ ಅಂದರೆ ಬೇಡ, ನಾನು ಎಲ್ಲಾದರೂ ಸರಿ ಕೆಲಸಕ್ಕೆ ಸೇರಿಕೊಳ್ತೇನೆ, ನಿಮಗೂ ಸಹಾಯ ಆಗುತ್ತೆ ಎಂದು ಧರಣಿ ಮೆಲ್ಲಗೆ ಹೇಳಿದ್ಲು. ಬೇಡ ತಾಯಿ, ಅಂಥ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡ, ಓದೇನೇ ಇದ್ರೂ ಮದುವೆ ನಂತರ. ನೀನು ಗಂಡ ಕಳಿಸಿದ್ರೆ ಕಳಿಸ್ಕೊಳ್ಳಿ, ಮಾಡ್ಕೊ, ನೀವು ಒಂದು ಡಿಗ್ರಿ ಕೊಡಿಸ್ಬೇಕಿತ್ತು, ಕೊಡಿಸಿದ್ದೀವಿ, ಈಗ ಕೊಡೋ ಬಿಡೋ ವಿಚಾರ ಎಲ್ಲ ಒಂದು ಹಂತಕ್ಕೆ ಒಪ್ಪಿಗೆ ಆಗಿದೆ, ಹುಡುಗನಿಗೆ ಓಕೆ ಆದರೆ ಮಾತು ಮುಂದುವರಿಸ್ತೀನಿ, ಎಲ್ಲ ಮುಂದುವರೆದ ಮೇಲೆ ಮದುವೆ ಬೇಡ ಅಂತ ಆಟ ಹಿಡಿಯೋಂತಿಲ್ಲ, ಅರ್ಥವಾಯ್ತಾ ಧರಣಿ ಎಂದು ಅಂಬುಜಾ ಗಡುಸಾಗಿ ಹೇಳಿದಾಗ ಧರಣಿ ತಲೆ ಆಡಿಸಿದ್ಲು. ಶರಣ್ಯ ಅಪರೂಪಕ್ಕೆ ಅಂದು ಅಲ್ಲೇ ಉಳಿದುಕೊಂಡಿದ್ಲು. ಮದುವೆಯ ನಂತರ ಅಂಬುಜಾ ಅವರಿಗೆ ಮಗಳು ಸುಮ್ಮನೆ ತವರು ಮನೆಗೆ ಬರೋದು ಅಷ್ಟೊಂದು ಇಷ್ಟ ಇರಲಿಲ್ಲ. ಅದು ತಡವಾಗಿದ್ದರಿಂದ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಹೋಗು ಎಂದಿದ್ರು. ರಾತ್ರಿ ಅಕ್ಕ ತಂಗಿಯರು ಮಲಗಲು ಬಂದಾಗ ಪೆಚ್ಚಗಿದ್ದ ಧರಣಿಯನ್ನು ಕಂಡು ಶರಣ್ಯ ಕೂಡ ಕೇಳಿದ್ದು. ಯಾಕೆ ಧರಣಿ, ಹುಡುಗ ನಿನಗೆ ಇಷ್ಟ ಆಗಲಿಲ್ವಾ, ನೋಡೋಕೆ ಚೆನ್ನಾಗಿ ಇದ್ದಾನಲ್ವೇನೆ, ನಿಮ್ಮ ಮನೆ ಸ್ವಂತ ಮನೆ ಇದೆ, ಸೀರೆ ಶೋರೂಮ್ ಇದೆ, ನೋಡಿದ್ರೆ ತುಂಬ ಅನುಕೂಲಸ್ಥರು ಅಂತಾನೆ ಅನಿಸುತ್ತಪ್ಪ, ಬಹುಶಃ ನಿನ್ಗ್ಯಾಕೆ ಇಷ್ಟ ಆಗ್ತಾ ಇಲ್ಲ, ಗೊತ್ತಿಲ್ಲ ಅಕ್ಕ, ಯಾಕೋ ಮದುವೆ ಅಂದರೆ ಭಯ ಆಗ್ತಿದೆ ಕಣೆ, ಈಗಷ್ಟೇ ಓದಿ ಮುಗೀತು, M.Com ಮಾಡೋಣ ಅಂದ್ಕೊಂಡೆ, ಹೋಗ್ಲಿ ಕೆಲಸಕ್ಕಾದರೂ ಕಳಿಸಿದ್ರೆ ನನ್ನ ದುಡ್ಡನ್ನೆಲ್ಲ ನಾನೇ ಹೊತ್ಕೊಳ್ತಿದ್ದೆ ಅಲ್ವೇನೆ ಅಕ್ಕ, ಮದುವೆಯಾಗಿ ಗಂಡನ ಕೈ ಕಾಯುವ ಬದಲು ಮೊದಲು ಇಂಡಿಪೆಂಡೆಂಟ್ ಆಗೋಣ ಅಂದರೆ ಈ ಅಮ್ಮ ಮದುವೆ 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 ಅಂತ ಹಠ ಮಾಡ್ತಿದ್ದಾಳಲ್ಲೇ, ಇಲ್ಲಿ ಪ್ರತಿಯೊಂದಕ್ಕೂ ಅಮ್ಮನ ಮಾತಿಗೆ ಕಾಯಬೇಕು, ಅಮ್ಮನ ಮಾತಿನೇ ಕೊನೆ, ಇನ್ನು ಮದುವೆ ಆದಮೇಲೆ ಗಂಡನ ಆಜ್ಞೆನೇ ಕಾಯಬೇಕು ಅಂದರೆ ನಾವೀಗ ನಮ್ಮ ಇಷ್ಟದಂಗೆ ನಮ್ಮ ಜೀವನ ಬದುಕೋದು ಯಾವಾಗೆ ಎಂದು ಧರಣಿ ಬೇಸರದಿಂದ ಕೇಳಿದ್ಲು. ಹಾಗೆ ಯೋಚಿಸ್ತೀಯಾ, ಒಳ್ಳೆ ಥರ ಯೋಚಿಸು, ನೀನು ಗಂಡ ಆಗೋನು ಕೆಲಸಕ್ಕೂ ಓದೋಕ್ಕೂ ಕಳಿಸ್ಬೋದಲ್ವಾ, ಎಲ್ಲರೂ ನಮ್ಮ ಮನೆಯವರು ಹಾಗೆ ಇರ್ತಾರೆ ಅಂತ ಅನ್ಕೊಂಬೇಡ ಕಣೆ, ಎಲ್ಲ ಒಳ್ಳೆಯವರು ಇರ್ತಾರೆ, ನನಗೆ ಆ ಹುಡುಗ ತುಂಬ ಮೃದು ಸ್ವಭಾವದವನು ಅಂತ ಅನ್ನಿಸ್ತು, ಒಂದೇ ಬಾರಿ ತಲೆ ಎತ್ತಿ ನಿನ್ನ ನೋಡಿದ್ದು ಗೊತ್ತಾ, ಎಲ್ಲ ಮಾತು ಅವ್ರ ಅಮ್ಮನೇ ಆಡಿದ್ದು, ನೋಡು ಧರಣಿ ಯೋಚನೆ ಮಾಡು, ಅಮ್ಮನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು, ನಮಗಾಗಿ ಅವ್ರು ಖರ್ಚು ಮಾಡುವುದು ಮದುವೆಗೆ ಮಾತ್ರ, ಮನೆಯಲ್ಲಿ ಸುಮ್ಮನೆ ಇರೋ ಬದಲು ಒಪ್ಕೊ, ಹಣೆ ಬರಹ ಹೇಗಿದೆಯೋ ಹಾಗಾಗುತ್ತೆ, ಬೈ ಚಾನ್ಸ್ ನಿಮ್ಮ ಹಣೆ ಬರಹ ಚೆನ್ನಾಗಿದ್ದರೆ ಎಂದು ಶರಣ್ಯ ಬುದ್ಧಿ ಕೂಡ ಹೇಳ್ತಾಳೆ. ಅಕ್ಕ, ನನಗೆ ಬೇರೆ ದಾರಿ ಇದೆಯೇನೆ, ಮೊದಲಿಂದಲೂ ಅಮ್ಮ ಹೇಳ್ದಂಗೆ ಕೇಳಬೇಕಲ್ವೇನೆ, ನಮ್ಮನ್ನು ಯಾವಾಗಲೂ ಖರ್ಚು ಖರ್ಚು ಅಂತ ಅಳೆಯೋ ಬದಲು ಕೆಲಸಕ್ಕೆ ಕಳಿಸಿದ್ರೆ ನಾವೇ ಮದುವೆಗೆ ದುಡ್ಡು ಮಾಡ್ಕೊಳ್ತಿದ್ವೋ ಏನೋ, ನನ್ನ ಫ್ರೆಂಡ್ಸ್ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ, ನಾನು ಈ ಮನೆಗೆ ಎದ್ರಿ ಮದುವೆ ಮಾಡ್ಕೊಳ್ತಾ ಇರೋದು ಅಂತ ನೋಡಿ ನೊಂದು ನುಡಿದ್ಲು. ಅಕ್ಕ, ನಿನಗೆ ಇನ್ನೊಂದು ದಾರಿ ಇದೆ ಕಣೆ, ಅಮ್ಮನಿಗೆ ಗೊತ್ತಿಲ್ಲದ ಹಾಗೆ ಕೆಲಸಕ್ಕೆ ಸೇರಿಕೊಂಡು ಓದಿ ಮುಂದುವರಿಸು, ಮನೆ ಬಿಟ್ಟು ಯಾವುದಾದ್ರೂ PGಯಲ್ಲಿರೋ, ಆಗ ಇವರ ಆರಾಟ ಪಾರಾಟ ನಡೆಯಲ್ಲ ಎಂದು ಶ್ರಾವ್ಯ ಹೇಳಿದ್ಲು. ಸಾಕು ಬಾಯಿ ಮುಚ್ಚು ಶ್ರಾವ್ಯ, ಏನು ಹೇಳ್ಕೊಡ್ತಿದ್ಯಾ, ನೋಡು ಧರಣಿ, ಎಂದಾದರೂ ಮದುವೆ ಆಗಲೇಬೇಕಲ್ವ ನೀನು, ಹಾಗೆ ಇರೋಕ್ಕಾಗತ್ತಾ, ಇವಳು ಹೇಳಿದ ಹಾಗೆ ಮನೆ ಬಿಟ್ಟು ಹೋಗಲು ಆಗಲ್ಲ, ಒಂಟಿಯಾಗಿ ಜೀವನ ಎದುರಿಸೋದು ಎಷ್ಟು ಕಷ್ಟ ಅಂತ ಇವಳಿಗೆ ಗೊತ್ತಿಲ್ಲ, ಸುಮ್ಮನೆ ಮದುವೆಗೆ ಒಪ್ಕೋ, ಎಲ್ಲ ಸರಿ ಹೋಗುತ್ತೆ ಎಂದಳು ಶರಣ್ಯ. ಬಿಡಕ್ಕ, ನಾವ್ಯಾಕೆ ಜಗಳ ಆಡೋದು, ಇನ್ನೂ ಅಲ್ಲಂಬು ಒಪ್ಪಬೇಕಲ್ವಾ, ಶ್ರಾವ್ಯಳ ಮಾತಿಗೆ ಎಲ್ಲರೂ ನಕ್ಕರು. ಇಷ್ಟೊತ್ತು ಮಾತು, ಈಗ ಮಲಗಿ ಎಂದು ಅಂಬುಜಾ ಗದರಿಸಿದಾಗ ಎಲ್ಲರೂ ಕಣ್ಮುಚ್ಚಿದ್ರು. ದೇವರೇ ಪ್ಲೀಸ್ ಅಲ್ಲಂಬುಜಿ ಒಪ್ಪದ ಹಾಗೆ ಮಾಡು ಎಂದು ಬೇಡಿಕೊಳ್ಳುತ್ತಾ ಧರಣಿ ಮಲಗಿದ್ಲು. ಪ್ಲೀಸ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕಥಾಭಾಗ ಇಷ್ಟ ಆಗಿದ್ದರೆ, ನೀವು ಮುಂದಿನ ಕಥೆಯನ್ನು ನೋಡಲೇಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಟಕ್ ಅಂತ ಪ್ರೆಸ್ ಮಾಡಿಬಿಡಿ, ಕತೆ ಪಟ್ ಅಂತ ನಿಮ್ಮ ಫೋನಿಗೆ ಬಂದುಬಿಡುತ್ತೆ. ಅನೀಶ್ ಏನು ನಿರ್ಧಾರ ಮಾಡಿದ್ದೆ, ನಾಳೆ ಅವ್ರಿಗೆ ಏನು ಹೇಳಬೇಕು, ರಾತ್ರಿ ಊಟದ ನಂತರ ಮಹಾಲಕ್ಷ್ಮಿ ಮತ್ತೆ ಕೇಳಿದರು. ಅಮ್ಮ, ಅಷ್ಟೊಂದು ಅವಸರ ಏನಿದೆಯಮ್ಮ, ಸೋಮಣ್ಣ ಅವ್ರಿಗೆ ಇನ್ನೊಂದೆರಡು ಹೆಣ್ಣು ತೋರಿಸೋಕೆ ಹೇಳೋ, ಇನ್ನು ಸ್ವಲ್ಪ ಚೆನ್ನಾಗಿರೋ, ಇನ್ನು ಸ್ವಲ್ಪ ಒಳ್ಳೆ ಸಂಬಂಧ ಸಿಗುತ್ತೇನೋ ನೋಡೋಣ ಅಂದು ಅನೀಶ್. ಯಾಕೋ ಅವನಿಗೆ
ಯೋಚಿಸಿದಷ್ಟು ಈ ಸಂಬಂಧದಲ್ಲಿ ಯಾವುದೇ ಲಾಭ ಕಾಣಲಿಲ್ಲ. ಹುಡುಗಿ ನೋಡೋಕೆ ಸಾಧಾರಣ, ಆರ್ಥಿಕವಾಗಿ ಸಹಾಯ ಮಾಡುವಂತಿಲ್ಲ. ತನ್ನ ಗೆಳೆಯ ರಿತೇಶ್ನ ಹೆಂಡತಿ ನೋಡಲು ಸಾಧಾರಣವಾಗಿದ್ದರೂ ಅವಳ ಅತ್ತೆ ಮನೆಯವರು ಅವನಿಗೆ ಹೊಸ ಬಟ್ಟೆ ಶೋರೂಮ್ ತೆರೆಯೋಕ್ಕೆ ಸಹಾಯ ಮಾಡಿದ್ದಾರೆ. ಆದರೆ ಈ ಹುಡುಗಿಯ ವಿಷಯದಲ್ಲಿ ಅಂತಹ ಯಾವುದೇ ಸಾಧ್ಯತೆ ಕಾಣ್ತಾ ಇಲ್ಲ ಅಮ್ಮ ಅಂತ ಹೇಳ್ತಾಳೆ. ಕತೆ ಮುಂದುವರಿಯುತ್ತೆ, ನೋಡೋಣ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.